ಲ್ಯಾಬೊರೇಟರಿ ಆಗಿ ನಮ್ಮದೇ ಜವಾಬ್ದಾರಿಗಳಿರ್ತದೆ. ಆ ಜವಾಬ್ದಾರಿನ ನಿಭಾಯಿಸೋಕ್ಕೋಸ್ಕರ ನಾವು ಕ್ವಾಲಿಟಿ ಚೆಕ್ಸ್ ಅಟ್ ಎವ್ರಿ ಲೆವೆಲ್ ಮಾಡೋದು ಬಹಳ ಅವಶ್ಯಕ ಆಗ್ತದೆ. ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಇದೆಲ್ಲ ಲ್ಯಾಬೊರೇಟರಿ ಎವಿಡೆನ್ಸ್ ಇಂದನೇ ಕ್ಲಿನಿಷಿಯನ್ ಮುಂದೆ ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯ ಆಗ್ತಾರೆ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿರುತ್ತೆ. ಒಂದು ಪ್ರಿವೆಂಟಿವ್ ಹೆಲ್ತ್ ಚೆಕ್ ಮಾಡಿಸ್ಕೊಳ್ಳೋದ್ರಿಂದ ಸಾಕಷ್ಟು ಕಾಂಪ್ಲಿಕೇಶನ್ಸ್ ನ ಅವಾಯ್ಡ್ ಮಾಡಬಹುದು. ಇಂಥ ಸಂದರ್ಭಗಳಲ್ಲಿ ಪೆಥಾಲಜಿಸ್ಟ್ ಇರಲಿ ಅಥವಾ ಲ್ಯಾಬೊರೇಟರಿ ಆಗಲಿ, ವಿ ವರ್ಕ್ ಬಿಹೈಂಡ್ ದ ಸೀನ್ಸ್. ತೆರೆಮರೆಯಲ್ಲಿ ನಾವು ಕೆಲಸ ಮಾಡ್ತೇವೆ. So always prevention is better than cure. Definitely. It is not just one single room with one single person who makes the final diagnosis. ಫೋಟೋ ತೆಗ್ದು ಅದನ್ನ ಅಪ್ಲೋಡ್ ಮಾಡಿ ದೇ ಲಾಸ್ಟ್ ಸಜೆಷನ್ ಫ್ರಮ್ AI. ಡಾಕ್ಟರ್ ಹೇಳಿರೋದ್ ಸಜೆಷನ್ ವಿಲ್ ಬಿ ಲೆಫ್ಟ್ ಔಟ್ ಸಮ್ವೇರ್, ಬಟ್ ದಿಸ್ ವಿಲ್ ಬಿ ಮೋರ್ ಪ್ರಯಾರಿಟೈಸ್. ಹೌ ಶುಡ್ ಪೀಪಲ್ ಬಿ ಅವೇರ್ ಅಬೌಟ್ ವಾಟ್ ಇಸ್ ಟ್ರೂತ್, ವಾಟ್ ಇಸ್ ನಾಟ್ ಟ್ರೂತ್? ಬಹಳ ರಿಲೆವೆಂಟ್ ಅಂಡ್ ಪರ್ಟಿನೆಂಟ್ ಕ್ವೆಶ್ಚನ್ ಕೇಳಿದ್ದೀರಾ. ಎಲ್ಲರಿಗೂ ನಮಸ್ಕಾರ. ಮೈಕ್ ಡ್ರಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಎಪಿಸೋಡ್ ವಿಶೇಷವಾದದ್ದು, ಏಕೆಂದರೆ ಪ್ರತಿ ವೈದ್ಯಕೀಯ ನಿರ್ಧಾರದ ಹಿಂದೆ ನಿಶ್ಶಬ್ದವಾಗಿ ಕೆಲಸ ಮಾಡುತ್ತಿರುವ ಒಂದು ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ ನಲ್ಲಿ ನಾವು ಇವತ್ತಿದ್ದೀವಿ. ಅದೇ ಡಯಾಗ್ನಾಸ್ಟಿಕ್ಸ್. ನಿಖರವಾದ ಸ್ಕ್ಯಾನ್ಗಳಿಂದ ಹಿಡಿದು ಸೂಕ್ಷ್ಮವಾದ ಲ್ಯಾಬ್ ವರದಿಗಳವರೆಗೆ ಮಾನವ ಜೀವ ಉಳಿಸುವಲ್ಲಿ ಡಯಾಗ್ನಾಸ್ಟಿಕ್ಸ್ ಪ್ರಮುಖ ಪಾತ್ರ ವಹಿಸುತ್ತದೆ. ಈ ವಿಶೇಷ ಎಪಿಸೋಡ್ ನಲ್ಲಿ ನಾವು ಸ್ಪೆಕ್ಟ್ರಮ್ ಡಯಾಗ್ನಾಸ್ಟಿಕ್ ಸೆಂಟರ್ ನ ಇಬ್ಬರು ಪರಿಣಿತ ವೈದ್ಯರನ್ನು ಪರಿಚಯಿಸಿಕೊಳ್ಳುತ್ತಿದ್ದೇವೆ. ಮೊದಲು ಪೆಥಾಲಜಿಸ್ಟ್ ಆದ ಡಾಕ್ಟರ್ ತೇಜಸ್ವಿನಿ ಅವರನ್ನು, ಅದಾದ ನಂತರ ರೇಡಿಯಾಲಜಿಸ್ಟ್ ಆದ ಡಾಕ್ಟರ್ ರಘು ಅವರನ್ನು ಮಾತನಾಡಿಸೋಣ. ಟೆಕ್ನಾಲಜಿ, ಅಕ್ಯುರಸಿ ಅಂಡ್ ಎಥಿಕ್ಸ್, ಈ ಮೂರು ಅಂಶಗಳು ಕೋಆರ್ಡಿನೇಷನ್ ಆಗಿ ಬಿಹೈಂಡ್ ದ ಸ್ಕ್ರೀನ್ ಹೇಗೆ ಕೆಲಸ ಮಾಡುತ್ತದೆ ಅನ್ನುವುದನ್ನು ಇವರಿಬ್ಬರೊಂದಿಗೆ ಮಾತನಾಡಿಸಿ ತಿಳಿದುಕೊಳ್ಳೋಣ. ಹಾಯ್ ಮ್ಯಾಮ್, ವೆಲ್ಕಮ್ ಟು ದ ಶೋ. ಹೌ ಯು ಡೂಯಿಂಗ್ ಮ್ಯಾಮ್? ಐ ಆಮ್ ಡೂಯಿಂಗ್ ಗುಡ್, ಥ್ಯಾಂಕ್ ಯು ಸೋ ಮಚ್. ಹೌ ಆರ್ ಯು? ಗುಡ್ ಮ್ಯಾಮ್, ಥ್ಯಾಂಕ್ ಯು. ಮ್ಯಾಮ್, ಫಸ್ಟ್ಲಿ ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಡಯಾಗ್ನಾಸ್ಟಿಕ್ ಸೆಂಟರ್ನ ನಾವು ಜನಕ್ಕೆ ಒಂದು, ಇಟ್ ಕ್ಯಾನ್ ಬಿ ಒಂದು ಸೋಷಿಯಲ್ ಕಾಸ್ ಅನ್ಬಹುದು, ಇಲ್ಲ ಜನಕ್ಕೆ ಒಂದು ವಿ ನೀಡ್ ಟು ಶೋ ದೆಮ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಸ್ ಇನ್ಸೈಡ್. ಡಯಾಗ್ನಾಸ್ಟಿಕ್ ಸೆಂಟರ್ ಅಂದ್ರೆ ಎಲ್ಲರೂ ಏನ್ ಅನ್ಕೊಂತಾರೆ, ಹೋಗಿ ಸ್ಕ್ಯಾನ್ ಕೊಟ್ಟು ಬಂದ್ಬಿಡ್ತೀವಿ, ಬ್ಲಡ್ ಕೊಟ್ಟು ಬಂದ್ಬಿಡ್ತೀವಿ. ಬಟ್ ಬಿಹೈಂಡ್ ದಟ್ ಏನೋ ಜಾಸ್ತಿ ಇದೆ ಇನ್ನ. ಹೌದು, ಖಂಡಿತ. ಸೊ ನೀವು ಪೆಥಾಲಜಿಸ್ಟ್ ಮ್ಯಾಮ್, ಸೊ ನೀವು ಕಂಪ್ಲೀಟ್ ಆಗಿ ಯು ಡೀಲ್ ವಿತ್ ಬ್ಲಡ್ ರಿಲೇಟೆಡ್ ಅಂಡ್ ಬ್ಲಡ್ ರಿಪೋರ್ಟ್ಸ್ ಎಲ್ಲ. ಹೌದು. ಈಗ ನಿಮ್ ಲ್ಯಾಬ್ ಅಲ್ಲಿ ಅಕ್ಯುರಸಿ ಅನ್ನೋದು ಬಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಯಾವುದೇ ಹ್ಯೂಮನ್ ಲೈಫ್ ಆಗಿರ್ಬಹುದು, ಫಾರ್ ದೇರ್ ಮೆಡಿಕಲ್ ಡಯಾಗ್ನಾಸ್ಟಿಕ್ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಅವ್ರ ಲ್ಯಾಬ್ ರಿಪೋರ್ಟ್ಸ್ ಪ್ಲೇ ಅ ಮೇಜರ್ ರೋಲ್. So how does it work behind the screen, ma'am? Thank you very much, Megha, at the outset. ನಾನು ಬಂದು MD ಪೆಥಾಲಜಿ ಮಾಡಿದ್ದು 20 years ಬ್ಯಾಕ್. ಸೊ ಇನ್ನು ಲಾಸ್ಟ್ 20 yearsನಲ್ಲಿ ನಾನು ಇದೇ ಫೀಲ್ಡ್ನಲ್ಲಿ ಪ್ರತಿನಿತ್ಯ ಈ ಲ್ಯಾಬೊರೇಟರಿಯ ಆಗುಹೋಗುಗಳನ್ನ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಗಮನಿಸ್ಕೊಂಡು ಬಂದಿರೋದ್ರಿಂದ ಇದ್ರ ಬಗ್ಗೆ ನಾನು ಕೆಲವೊಂದೆರಡು ಮಾತುಗಳನ್ನ ಖಂಡಿತವಾಗ್ಲೂ ಹೇಳಬಹುದು. ಯಾವುದೇ ರೋಗಿಯ ಕಾಯಿಲೆನ ಪರೀಕ್ಷೆ ಮಾಡಲಿಕ್ಕೆ, ಕನ್ಫರ್ಮ್ ಮಾಡಲಿಕ್ಕೆ ಲ್ಯಾಬೊರೇಟರಿ ಡಯಾಗ್ನೋಸಿಸ್ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ. ಕ್ಲಿನಿಷಿಯನ್ಸ್ ಏನು ಮಾಡ್ತಾರೆ, ರೋಗಿ ತನ್ನ ಯಾವುದೇ ಕಾಯಿಲೆ ಬಂದರೆ ಅಥವಾ ಸಿಂಪ್ಟಮ್ಸ್ ಇದ್ದರೆ ಕ್ಲಿನಿಷಿಯನ್ಸ್ ಹತ್ರ ಹೋಗ್ತಾರೆ. ಕ್ಲಿನಿಷಿಯನ್ಸ್ ಹಿಸ್ಟ್ರಿನ ಎಲಿಸಿಟ್ ಮಾಡ್ತಾರೆ, ಕ್ಲಿನಿಕಲ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ನ ಎಲಿಸಿಟ್ ಮಾಡ್ತಾರೆ. ಪರೀಕ್ಷೆ ಎಲ್ಲ ಆದಮೇಲೆ ಅವರಿಗೆ ಕೆಲವೊಂದು ಕಾಯಿಲೆಗಳಲ್ಲಿ ನಿಖರವಾಗಿ ಇದು ಇಂಥದ್ದೇ ಕಾಯಿಲೆ, ಇಂಥದ್ದೇ ಸಮಸ್ಯೆ ಅಂತ ಅಂದ್ಬಿಟ್ಟು ಅದಕ್ಕೆ ಮಾತ್ರೆಗಳನ್ನ ಕೊಡ್ತಾರೆ. ಸಾಕಷ್ಟು ಸಂದರ್ಭಗಳಲ್ಲಿ ಅವರಿಗೆ ಇದು ಬಹುಶಃ ಈ ಕಾಯಿಲೆ ಆಗಿರ್ಬೋದು ಅಥವಾ ಇದಕ್ಕೆ ಇನ್ನೊಂದು ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ಇನ್ನೊಂದು ಇರಬಹುದು ಅನ್ನೋದು ಡೌಟ್ ಇರುತ್ತೆ. ಹಾಗೂ ಕೆಲವೊಂದು ಕ್ರಾನಿಕ್ ಡಿಸೀಸಸ್ನಲ್ಲಿ ಏನಾಗುತ್ತೆ, ಅದು ಎಷ್ಟರ ಮಟ್ಟಿಗೆ ಅದು ಕಾಯಿಲೆ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದನ್ನ ಪತ್ತೆ ಹಚ್ಚೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕ್ಲಿನಿಷಿಯನ್ಸ್ಗೆ. ಆ ಎಲ್ಲ ಸಂದರ್ಭಗಳಲ್ಲಿ ಕ್ಲಿನಿಷಿಯನ್ಸು ಲ್ಯಾಬೊರೇಟರಿ ರಿಪೋರ್ಟ್ಸ್ ಮೇಲೆ ಅವಲಂಬಿತವಾಗೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅವ್ರಿಗೆ. ಸೊ ಎನಿ ಟೈಮ್ ಇಂಥ ಸಂದರ್ಭಗಳಲ್ಲಿ ಪೆಥಾಲಜಿಸ್ಟ್ ಇರಲಿ ಅಥವಾ ಲ್ಯಾಬೊರೇಟರಿ ಆಗಲಿ, ವಿ ವರ್ಕ್ ಬಿಹೈಂಡ್ ದ ಸೀನ್ಸ್. ತೆರೆಮರೆಯಲ್ಲಿ ನಾವು ಕೆಲಸ ಮಾಡ್ತೇವೆ. ರಕ್ತ ಮಾದರಿ ಇರ್ಬೋದು, ಕಫ ಇರ್ಬೋದು, ಸ್ಪ್ಯೂಟಮ್ ಸ್ಯಾಂಪಲ್ ಇರ್ಬೋದು, ಬಾಡಿ ಫ್ಲೂಯಿಡ್ಸ್ ಇರ್ಬೋದು, ಯೂರಿನ್ ಸ್ಯಾಂಪಲ್ ಇರ್ಬೋದು, ಅಥವಾ ಬಯೋಪ್ಸಿ ಮೆಟೀರಿಯಲ್ ಇರ್ಬೋದು. ಸಾಕಷ್ಟು ರೀತಿಯ ಸ್ಯಾಂಪಲ್ಸು ನಮಗೆ ಲ್ಯಾಬೊರೇಟರಿನ ರೀಚ್ ಆಗುತ್ತೆ. ಸೊ ಈ ಎಲ್ಲ ಸ್ಯಾಂಪಲ್ಗಳನ್ನ ಅನಲೈಸ್ ಮಾಡಿ ಅದ್ರ ಏನು ನಮಗೆ ಲ್ಯಾಬೊರೇಟರಿ ಡೇಟಾನ ಔಟ್ಪುಟ್ ಕೊಡುತ್ತೆ, ಮೆಷಿನ್ಸು ಎಕ್ವಿಪ್ಮೆಂಟ್ಸ್ ಏನು ಕೊಡುತ್ತೆ, ಅದನ್ನ ಒಂದು ಮೀನಿಂಗ್ಫುಲ್ ಇನ್ಫಾರ್ಮೇಷನ್ ಆಗಿ ನಾವು ಕ್ಲಿನಿಷಿಯನ್ಸ್ಗೆ
ರಿಲೇ ಮಾಡೋವಂಥದ್ದು ಪೆಥಾಲಜಿಸ್ಟ್ಗಳ ಕೆಲಸವಾಗಿರ್ತದೆ. ಈ ಗೋಯಿಂಗ್ ಫರ್ದರ್ ಆಸ್ ಅಡ್ವಾನ್ಸಸ್ ಟು ಪ್ಲೇಸ್ ಇನ್ ಮೆಡಿಸಿನ್, ಲ್ಯಾಬೊರೇಟರಿನಲ್ಲೂ ಕೂಡ ಸಾಕಷ್ಟು ಬ್ರಾಂಚಸ್ ಇದಾವೆ. ಹೌದು. It is not just one single room with one single person who makes the final diagnosis. ಸಾಕಷ್ಟು ಬ್ರಾಂಚಸ್ ಇದೆ. ಕ್ಲಿನಿಕಲ್ ಬಯೋಕೆಮಿಸ್ಟ್ರಿ ಇದೆ, ಕ್ಲಿನಿಕಲ್ ಪೆಥಾಲಜಿ ಇದೆ, ಹಿಸ್ಟೋಪೆಥಾಲಜಿ ಇದೆ, ಮೈಕ್ರೋಬಯಾಲಜಿ ಇದೆ, ಮಾಲಿಕ್ಯುಲರ್ ಡಯಾಗ್ನೋಸ್ಟಿಕ್ಸ್ ಇದೆ, ವೈರಾಲಜಿ ಇದೆ. ಈಗೆಲ್ಲ ಸಾಕಷ್ಟು ಸಬ್ ಬ್ರಾಂಚಸ್ನಲ್ಲಿ, ಪ್ರತಿಯೊಂದು ಬ್ರಾಂಚಸ್ನಲ್ಲೂ ಸ್ಪೆಷಲಿಸ್ಟ್ಗಳು ಕೆಲಸ ಮಾಡಿ ಒಂದು ಫೈನಲ್ ಔಟ್ಪುಟ್ ರಿಸಲ್ಟ್ನ ರಿಲೇ ಮಾಡ್ತಾರೆ. ಆ ಇನ್ಫಾರ್ಮೇಶನ್ ಇಂದ ಕ್ಲಿನಿಷಿಯನ್ಸ್ಗೆ ರೋಗಿಗಳಿಗೆ ಟ್ರೀಟ್ಮೆಂಟ್ ಮಾಡೋದು ಬಹಳ ಅನುಕೂಲ ಆಗ್ತದೆ. ಕರೆಕ್ಟ್. ಸೊ ನಿಮ್ಮ ರೋಲ್ ಜನಕ್ಕೆ ಗೊತ್ತಾಗಲ್ಲ, ನಾವು ಡಾಕ್ಟರ್ ಹತ್ರ ಹೋದ್ವಿ ಅಂತಾರೆ, ಡಾಕ್ಟರ್ ಟೆಸ್ಟ್ ಬರ್ಕೊಟ್ಟಿದ ತಕ್ಷಣ ನೀವ್ ಏನ್ ರಿಪೋರ್ಟ್ ಕೊಡ್ತೀರಾ ಅನ್ನೋದು, ನೀವು ಅಂದ್ರೆ ದ ಡಯಾಗ್ನೋಸ್ಟಿಕ್ ಸೆಂಟರ್ ಕಡೆಯಿಂದ ಅವ್ರಿಗೆ ಏನ್ ರಿಪೋರ್ಟ್ ಬರುತ್ತೆ ಅದ್ರ ಮೇಲೆ ಅವ್ರ ಎಂಟೈರ್ ಟ್ರೀಟ್ಮೆಂಟ್ ಅನ್ನೋದು ಆಧಾರ ಆಗಿರುತ್ತೆ. ಹೌದು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ರೋಲ್ ಅಲ್ಲ ಮ್ಯಾಮ್ ನಿಮ್ದು? ಹೌದು, ಖಂಡಿತವಾಗ್ಲೂ. ವಿ ಆರ್ ಕಾಲ್ಡ್ ಆಸ್, some people go ahead and call themselves as doctors. Okay. Some people, I would like to call that we assist doctors. True. We assist clinicians in arriving at accurate and confirmed diagnosis. So laboratory assistance is very much essential in today's evidence based practice. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದಕ್ಕೂ ಎವಿಡೆನ್ಸ್ ಬೇಕು. ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಇದೆಲ್ಲ ಲ್ಯಾಬೊರೇಟರಿ ಎವಿಡೆನ್ಸ್ ಇಂದಾನೆ ಕ್ಲಿನಿಷಿಯನ್ ಮುಂದೆ ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯ ಆಗ್ತಾರೆ. ಮ್ಯಾಮ್, ನಿಮ್ಮ ಸ್ಪೆಕ್ಟ್ರಮ್ ಡಯಾಗ್ನೋಸ್ಟಿಕ್ ಸೆಂಟರ್ ಅಲ್ಲಿ ಸಾವಿರಾರು ಜನ ಬರ್ತಾರೆ ಅಂಡ್ ಯು ಹ್ಯಾವ್ ಮಲ್ಟಿಪಲ್ ನಂಬರ್ ಆಫ್ ಟೆಸ್ಟ್ಸ್ ಅನ್ನೋದಿರುತ್ತೆ. ಸೊ ನೀವು ಈ ಜನರನ್ನೆಲ್ಲ ಡಯಾಗ್ನೋಸ್ ಮಾಡಿ ಹೌ ರಿಲಯಬಲ್ ಇಸ್ ದ ರಿಪೋರ್ಟ್ಸ್? ಸೊ ನೀವು ಹೌ ಡು ಯು ಪ್ರೊಜೆಕ್ಟ್ ದ ರಿಲಯಬಿಲಿಟಿ ಆಗಿರ್ಬೋದು, ಪ್ರಿಸಿಷನ್, ಎಷ್ಟು ಪ್ರಿಸೈಸ್ ಆಗಿ ನೀವು ಅಕ್ಯುರೇಟ್ ಆಗಿ ರಿಪೋರ್ಟ್ಸ್ನ ಕೊಡೋಕ್ಕಾಗತ್ತೆ ಮ್ಯಾಮ್? ಹೌದು, ಬಹಳ ಒಳ್ಳೆ ಪ್ರಶ್ನೆ. ಅಕ್ಯುರಸಿ ಅಂಡ್ ರಿಲಯಬಿಲಿಟಿ ಬಹಳ ಪ್ರಮುಖವಾದ ಪದಗಳು ಲ್ಯಾಬೊರೇಟರಿ ರಿಪೋರ್ಟ್ಸ್ ಬಗ್ಗೆ ಹೇಳಬೇಕಾದ್ರೆ. ಒಂದು ರೊಬಸ್ಟ್ ಕ್ವಾಲಿಟಿ ಅಶ್ಯೂರೆನ್ಸ್ ಸಿಸ್ಟಮ್ ಏನಿದೆ ಅದನ್ನು ನಾವು ನಮ್ಮ ಲ್ಯಾಬೊರೇಟರಿ, ಸ್ಪೆಕ್ಟ್ರಮ್ ಲ್ಯಾಬೊರೇಟರಿನಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ. ವೆನ್ ಐ ಸೆ ರೊಬಸ್ಟ್ ಕ್ವಾಲಿಟಿ ಅಶ್ಯೂರೆನ್ಸ್ ಪ್ರೋಟೋಕಾಲ್ ಆರ್ ಫ್ರೇಮ್ ವರ್ಕ್ ಅಂತಂದರೆ, ಫ್ರಮ್ ದ ಮೂಮೆಂಟ್ ಪೇಷಂಟ್ ನಮ್ಮ ಸೆಂಟರ್ನಲ್ಲಿ ಬಂದಾಗ್ಲಿಂದ ಅಟ್ ಎವ್ರಿ ಸ್ಟೆಪ್ ನಾವು ಅದನ್ನು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ SOPsನ ಫಾಲೋ ಮಾಡ್ತೇವೆ. At every level, be it at the level of reception, at the level of billing, at the level of sample collection, and after the sample reaches the laboratory. So at every stage, SOPs are planned, they're implemented, and we make sure that the staff are trained to follow that SOP at every stage. ಯಾವುದೇ ಒಂದು ರೋಗಿ ಸ್ಯಾಂಪಲ್ನ, ತನ್ನ ರಕ್ತ ಮಾದರಿಯನ್ನ ಕೊಟ್ಟಾಗ್ಲಿಂದ ಹಿಡಿದು ಒಂದು ರಿಪೋರ್ಟ್ ಅವ್ರ ಕೈಗೆ ಬರೋವರೆಗೂ ನಾವು ಅದನ್ನು ಬ್ರಾಡಾಗಿ 3 ಸ್ಟೆಪ್ಪಲ್ಲಿ ನಾವು ಡಿವೈಡ್ ಮಾಡ್ಕೊಳ್ತೀವಿ. ಪ್ರೀ ಅನಾಲಿಟಿಕಲ್, ಅನಾಲಿಟಿಕಲ್ ಆ್ಯಂಡ್ ಪೋಸ್ಟ್ ಅನಾಲಿಟಿಕಲ್ ಫೇಸಸ್ ಅಂತ. ಪ್ರೀ ಅನಾಲಿಟಿಕಲ್ ಬಂದು ಬಿಲ್ಲಿಂಗ್ ಇರಬಹುದು, ನಾವು ಟೆಸ್ಟ್ನ ಡಾಕ್ಟರ್ ರಿಕ್ವೆಸ್ಟ್ನ ನೋಡಿಕೊಂಡು ಅದನ್ನು ಕರೆಕ್ಟಾಗಿ ನಾವು ಸ್ಯಾಂಪಲ್ನ ಕಲೆಕ್ಟ್ ಮಾಡೋದಿರ್ಬೋದು, ಬ್ಲಡ್ ಸ್ಯಾಂಪಲ್ನ ಡ್ರಾ ಮಾಡೋದಿರ್ಬೋದು, ಅಥವಾ ಬೇರೆ ಇನ್ನೊಂದೇ ಸ್ಯಾಂಪಲ್, ಯೂರಿನ್ ಸ್ಯಾಂಪಲ್ ಆಗಲಿ, ಸ್ಪೂಟಮ್ ಸ್ಯಾಂಪಲ್ ಆಗಲಿ, ಅಂಡರ್ ಸ್ಟ್ಯಾಂಡರ್ಡ್ ಕಂಡೀಷನ್ಸ್ ನಾವು ಅದನ್ನು ಸ್ಯಾಂಪಲ್ನ ಕಲೆಕ್ಟ್ ಮಾಡೋದಿರೋದು. ರೋಗಿಗಳಿಗೆ ನಾವು ಅದನ್ನು ಕರೆಕ್ಟಾಗಿ ಮಾಹಿತಿ ಕೊಡೋದು, ಹೇಗೆ ಸ್ಯಾಂಪಲ್ನ ನೀವು ಕಲೆಕ್ಟ್ ಮಾಡಿ ನಮಗೆ ಕೊಡಬೇಕು ಅನ್ನೋ ಮಾಹಿತಿ ಕೊಡೋದಿರ್ಬೋದು. ಪ್ರತಿಯೊಂದು ಸ್ಟೆಪ್ನಲ್ಲೂ ಒಂದು ಸಿಸ್ಟಮ್ಯಾಟಿಕ್ ಆರ್ಗನೈಸ್ಡ್ ಇನ್ಫಾರ್ಮೇಷನ್ ಪ್ರಕಾರ ನಮ್ಮ ಸ್ಟಾಫ್ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ತಾರೆ. ಬ್ಲಡ್ ಸ್ಯಾಂಪಲ್ನ ಡ್ರಾ ಮಾಡಿ ಲ್ಯಾಬಿಗೆ ಬಂದಾಗ ಲ್ಯಾಬ್ನಲ್ಲಿ ಏನಿರುತ್ತೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್, ವಿ ಮೇಕ್ ಶೂರ್ ದಟ್ ಸ್ಟ್ಯಾಂಡರ್ಡ್ ಎಕ್ವಿಪ್ಮೆಂಟ್ಸ್ ಆರ್ ದೇರ್ ಇನ್ ದ ಲ್ಯಾಬೊರೇಟರಿ. ಸ್ಟ್ಯಾಂಡರ್ಡ್ ಎಕ್ವಿಪ್ಮೆಂಟ್ಸ್, ವೆರಿಫೈಡ್ ಸ್ಟ್ಯಾಂಡರ್ಡ್ ವ್ಯಾಲಿಡೇಟೆಡ್ ರಿಯೇಜೆಂಟ್ಸ್, ಟ್ರೈನ್ಡ್ ಸ್ಟಾಫ್. ಸೊ ಈ ಮೂರನ್ನು ನಾವು ಎನ್ಶ್ಯೂರ್ ಮಾಡ್ಕೊಳ್ತೀವಿ ಪ್ರತಿ ಟೈಮು. ಅಟ್ ಆಲ್ ಟೈಮ್ಸ್ ಆಲ್ ದೀಸ್ 3 ಆರ್ ಅವೈಲಬಲ್ ಆ್ಯಂಡ್ ಆಲ್ ದೀಸ್ 3 ಆರ್ ಮೇಂಟೈನ್ಡ್ ಅಪ್ ಟು ದ ಮಾರ್ಕ್ ಅಂತ. ಇನ್ನು ಅನಾಲಿಟಿಕಲ್ ಫೇಸ್ನಲ್ಲಿ ಬಂದು ಎಕ್ವಿಪ್ಮೆಂಟ್ಸ್ನ ನಾವು ಕ್ಯಾಲಿಬ್ರೇಷನ್ ಅಂತ ಹೇಳ್ತೀವಿ. ಅಂದರೆ ಎಕ್ವಿಪ್ಮೆಂಟು ನಮ್ಮ ರಕ್ತ ಮಾದರಿಯನ್ನು ಟೆಸ್ಟ್ ಮಾಡಬೇಕಾದ್ರೆ, ಸಪೋಸ್ ಇಟ್ ಸೇಸ್ ಅ ಬ್ಲಡ್ ಶುಗರ್ ಆಫ್ 110, ವಿ ಮಸ್ಟ್ ಮೇಕ್ ಶೂರ್ ದಟ್ ದ ಎಕ್ವಿಪ್ಮೆಂಟ್ ಇಸ್, the blood contains actually 110 milligram per DL and the equipment is giving us the right value. So how do we check that? ಚೆಕ್ ಮಾಡಲಿಕ್ಕೆ ಸಾಕಷ್ಟು ಸ್ಟೆಪ್ಸ್ ಇದಾವೆ. ಲೈಕ್ ಎಕ್ವಿಪ್ಮೆಂಟ್ ಕ್ಯಾಲಿಬ್ರೇಟ್ ಆಗಿರಬೇಕು,
ಕ್ಯಾಲಿಬ್ರೇಷನ್ ಕರೆಕ್ಟ್ ಆಗಿದೆಯಾ, ಕ್ಯಾಲಿಬ್ರೇಷನ್ ಸರಿಯಾಗಿ ಆನ್ ಎ ಡೇ ಟು ಡೇ ಬೇಸಿಸ್, ಆನ್ ಎನ್ ಅವರ್ಲಿ ಬೇಸಿಸ್ ಈಸ್ ಇಟ್ ಗಿವಿಂಗ್ ಅಸ್ ದ ರೈಟ್ ರಿಸಲ್ಟ್ಸ್ ಅಂತ ಚೆಕ್ ಮಾಡಲಿಕ್ಕೆ ನಾವು ಕ್ವಾಲಿಟಿ ಕಂಟ್ರೋಲ್ ಮೆಟೀರಿಯಲ್ಸ್ನ ರೆಗ್ಯುಲರ್ ಇಂಟರ್ವೆಲ್ಸ್ನಲ್ಲಿ ರನ್ ಮಾಡಬೇಕಾಗ್ತದೆ. ಕ್ಯೂ ಸಿ ಮೆಟೀರಿಯಲ್ಸ್ ರನ್ ಮಾಡೋದು ಎಗೇನ್ ನಾರ್ಮಲ್ ವ್ಯಾಲ್ಯೂನ ಕರೆಕ್ಟಾಗಿ ತೋರಿಸ್ತಾ ಇದೆಯಾ, ಹೈ ವ್ಯಾಲ್ಯೂನ ಹೈ ಅಂತ ತೋರಿಸ್ತಾ ಇದೆಯಾ, ಲೋ ವ್ಯಾಲ್ಯೂನ ಲೋ ಅಂತ ತೋರಿಸ್ತಾ ಇದೆಯಾ, ಅಟ್ ಆಲ್ ಲೆವೆಲ್ಸ್ ಕ್ಯೂ ಸಿನ ಪಾಸ್ ಆಗಿದೆಯಾ ಎಕ್ವಿಪ್ಮೆಂಟ್, ಅದನ್ನ ಚೆಕ್ ಮಾಡ್ಕೊಳ್ತೀವಿ. ದೆನ್ ದ ರಿಕ್ವೈರ್ಡ್ ಟೆಸ್ಟ್, ವೆದರ್ ದೋಸ್ ನಂಬರ್ ಆಫ್ ಟೆಸ್ಟ್ ಆರ್ ಆಕ್ಚುಲಿ ರನ್ ಇನ್ ದ ಎಕ್ವಿಪ್ಮೆಂಟ್. So at every stage we minimize human interaction. All tubes are barcode labeled. The equipment reads the barcode and it analyzes. Analysis ಆದ್ಮೇಲೆ the instrument directly relays the values onto the software. Okay. Software ಇಂದ ಅದು ರಿಪೋರ್ಟ್ಸ್ಗೆ ಇಂಟರ್ಫೇಸ್ ಆಗಿ ಬಂದ್ಬಿಡುತ್ತೆ. So we ensure that we try and maximize human intervention is minimized at most of the levels. So So that these accuracy will be more. these relayed values are again validated at multiple levels. A senior technologist checks it, and then it is checked by the concerned department, specialist, and later it is checked by the pathologist or the biochemist or the microbiologist, depending on which of the departments is the sample is coming into. So based on this, after the final validation, the report is given to the patient. Okay. So there is pre-analytical, analytical, and post-analytical phases. When all three are taken care of, the patient can be assured of getting a reliable and accurate report. Yeah. Yeah. And hygiene and sterilization is also more important, Alama, when it comes to this one. Oh, definitely. Yeah. Definitely. Yeah. Yeah. Because that's the main thing. When you say sterilization and hygiene, yes, our laboratory is NABL accredited and also NABH accredited laboratory. So when these accreditations are given to any laboratory, they make sure that all these, Basic things. boxes are ticked. Okay. Yes. Okay. We make sure that our staff are trained to handle the samples in the most hygienic way, and also they take care that the sample does not lose its integrity at any point of transit from the sample reception to the analysis phase. ನಾವು ಸಾಕಷ್ಟು ಕ್ವಾಲಿಟಿ ಅಶ್ಯೂರೆನ್ಸ್ ಪ್ರೋಗ್ರಾಮ್ಸ್ಗೆ ನಾವು ಎನ್ರೋಲ್ ಆಗಿದ್ದೇವೆ. ಕ್ವಾಲಿಟಿ ಅಶ್ಯೂರೆನ್ಸ್ ಪ್ರೋಗ್ರಾಮ್ಸ್ ಅಟ್ ದ ಲೆವೆಲ್ ಆಫ್ CMC ವೆಲ್ಲೋರ್ ಕಡೆಯಿಂದ ಕ್ವಾಲಿಟಿ ಅಶ್ಯೂರೆನ್ಸ್ ಪ್ರೋಗ್ರಾಮ್ಸ್ ಇರುತ್ತೆ ಇನ್ ದ ಫೀಲ್ಡ್ ಆಫ್ ಹೆಮಟಾಲಜಿ, ಕೋಯಾಗ್ಯುಲೇಷನ್ ಸ್ಟಡೀಸಲ್ಲಿ. ಮತ್ತು ಡೆಲ್ಲಿ ಏಮ್ಸಿಂದ ಈಕ್ವಾಸ್ ಪ್ರೋಗ್ರಾಮ್ಸ್ ಅಂತ ಮಾಡ್ತಾರೆ. ಅದೇನಾಗುತ್ತೆ, ಅಟ್ ದ ಸೆಂಟ್ರಲ್ ಲೆವೆಲ್ ಅನ್ಬಯಾಸ್ಡ್ ಆಗಿ ದೇ ಆರ್ ಗೋಯಿಂಗ್ ಟು ಚೆಕ್ ವೆದರ್ ವಾಟ್ ರಿಪೋರ್ಟ್ಸ್ ವಿ ಆರ್ ಗಿವಿಂಗ್ ಆರ್ ಕರೆಕ್ಟ್ ಆರ್ ನಾಟ್ ಅಂತ. ಒಂದು ನೋನ್ ಸ್ಟ್ಯಾಂಡರ್ಡ್ನ ಅವರು ಡಿಫ್ರೆಂಟ್ ಲ್ಯಾಬ್ಸ್ಗೆ ಕಳಿಸ್ತಾರೆ. ಅದೇ ರೀತಿ ನಮ್ಮ ಲ್ಯಾಬಲ್ಲಿ ನಾವು ತಗೊಂಡು ಅದು ವ್ಯಾಲ್ಯೂಸ್ನ ನಾವು ಅವರಿಗೆ ನಾವು ಕಳಿಸ್ಕೊಡ್ತೀವಿ. ಸೊ ಈ ಥರ ಕ್ವಾಲಿಟಿ ಅಶ್ಯೂರೆನ್ಸ್ ಪ್ರೋಗ್ರಾಮ್ಸಲ್ಲಿ ಎನ್ರೋಲ್ ಏನು ಉಪಯೋಗ ಅಂತಂದರೆ, ನಾವು ಬೇರೆ ಲ್ಯಾಬ್ಸ್ಗೆ ಕಂಪ್ಯಾರಬಲ್ ಆಗಿದೀವಾ ಇಲ್ವಾ ಸ್ಟ್ಯಾಂಡರ್ಡ್ಸ್ ಆಗಿ, ದ ನೋನ್ ಸೆಟ್ ಸ್ಟ್ಯಾಂಡರ್ಡ್ಗೆ ನಮ್ಮ ರಿಪೋರ್ಟ್ಸು ಮ್ಯಾಚ್ ಆಗ್ತಾ ಇದೆಯೋ ಇಲ್ವಾ ಅನ್ನೋದು ನಮಗೆ ರಿಯಲ್ ಟೈಮ್ನಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಈ ಕ್ವಾಲಿಟಿ ಅಶ್ಯೂರೆನ್ಸ್ ಪ್ರೋಗ್ರಾಮ್ಸ್ಗೆ ಇಟ್ ಈಸ್ ನಾಟ್ ಜಸ್ಟ್ 1 or 2. There are a couple of more quality assurance programs that we have enrolled for. And of course, all these are a mandate for NABL accreditation agli ಅಥವಾ NABH accreditation ಆಗಲಿ, ಇದೆಲ್ಲ ಮ್ಯಾಂಡೇಟ್. ಆಲ್ ದೀಸ್ ಮ್ಯಾಂಡೇಟ್ರಿ ಕ್ವಾಲಿಟಿ ಅಶ್ಯೂರೆನ್ಸ್ ಪ್ರೋಟೋಕಾಲ್ಸ್ ಏನಿದೆ ಅದನ್ನು ಸ್ಟ್ರಿಕ್ಟ್ ಆಗಿ ರೆಗ್ಯುಲರ್ ಆಗಿ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಸೊ ಅದೆಲ್ಲ ಫಾಲೋ ಮಾಡೋದ್ರಿಂದ ಯು ವಿಲ್ ಆಲ್ಸೋ ನೋ ಹೌ ಎಕ್ಸಾಕ್ಟ್ಲಿ ಅಂಡ್ ಹೌ ಅಕ್ಯುರೇಟ್ ದ ವರ್ಕ್ ಇಸ್ ಆಲ್ಸೋ ಗೋಯಿಂಗ್ ಆನ್. ಹೌದು, ಖಂಡಿತ. So it's indirectly a feedback for you to take it kind of. It is always good to get a feedback, not directly from the patients, but but also from yeah. Not only from patients but also from these Kind of, accreditation yes. centers who are reputed Yes. centers. Yes. So this all thing shows that assurance, reliability, quality is more important, most Definitely. important ಅನ್ಬೋದಲ್ಲಮ್ಮ. Definitely. ಇಂದಿನ Yes. ಕಾಲದಲ್ಲಿ ಪೇಷಂಟ್ಸ್ ಪ್ರತಿಯೊಂದನ್ನು the moment they get their reports onto their hands, immediate ಆಗಿ ಅವರು ಚೆಕ್ Check. ಮಾಡ್ತಾರೆ. ಹೌದು. Suppose the values
are not in alignment with their expectation, immediate question would be to check how reliable are your results. ಸೊ ಆದ್ರಿಂದ ನಾವು ಲ್ಯಾಬೊರೇಟರಿ ಆಗಿ ನಮ್ಮದೇ ಜವಾಬ್ದಾರಿಗಳಿರ್ತದೆ, ಆ ಜವಾಬ್ದಾರಿನ ನಿಭಾಯಿಸಕ್ಕೋಸ್ಕರ ನಾವು ಕ್ವಾಲಿಟಿ ಚೆಕ್ಸ್ ಅಟ್ ಎವ್ರಿ ಲೆವೆಲ್ ಮಾಡೋದು ಬಹಳ ಅವಶ್ಯಕ ಆಗ್ತದೆ. ಮ್ಯಾಮ್, ಇನ್ನೊಂದ್ ಕಡೆ ಬಂದ್ರೆ ಜಾಸ್ತಿ ಜನ ಒಂದು ಹೆಲ್ತ್ ಚೆಕಪ್, ರೆಗ್ಯುಲರ್ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ ಅನ್ನೋದು ಒಂದು ಅವೇರ್ನೆಸ್ ಇದೆ. ಬಟ್ ಮೋಸ್ಟ್ ಆಫ್ ದೆಮ್ ಇಗ್ನೋರ್ ಇಟ್. ಯಾಕೆ ಅಂದ್ರೆ ನಾನು ಐ ಆಮ್ ಫಿಟ್ ಅಂಡ್ ಫೈನ್ ರೈಟ್ ನೌ, ಆಚೆಗೆ ಐ ಆಮ್ ಫೈನ್, ಐ ಡೋಂಟ್ ನೋ ವಾಟ್ಸ್ ಹ್ಯಾಪನಿಂಗ್ ಇನ್ಸೈಡ್, ದಟ್ಸ್ ಅ ಡಿಫ್ರೆಂಟ್ ಪಾರ್ಟ್ ಆಫ್ ದ ಸ್ಟೋರಿ. ಬಟ್ ಚೆಕ್ ಮಾಡಿಸ್ಕೊಂಡ್ರೆ ರಿಪೋರ್ಟ್ಸ್ ಅಲ್ಲಿ ಏನಾದ್ರೂ ಗೊತ್ತಾಗ್ಬಿಡುತ್ತೇನೋ, ಐ ಹ್ಯಾವ್ ಟು ಚೇಂಜ್ ಮೈ ಲೈಫ್ ಸ್ಟೈಲ್, ದೇರ್ ಸೋ ಮೆನಿ ಕ್ವೆಶನ್ಸ್ ಇನ್ ಮೈಂಡ್. ಸೊ ಈ ತರ ಇಗ್ನೋರ್ ಮಾಡೋದು ಒಳ್ಳೇದಾ, ಇಲ್ಲ ಇಸ್ ಇಟ್ ಬೆಟರ್ ಟು ಬಿ ಪ್ರಿವೆಂಟಿವ್ ಮೆಷರ್ಸ್ ತಗೊಂಡು ಟು ಟೇಕ್ ಕೇರ್ ಆಫ್ ದೆಮ್ಸೆಲ್ಫ್? ಸೊ ಆಸ್ ಅ ಪೆಥಾಲಜಿಸ್ಟ್ ಪಾಯಿಂಟ್ ಆಫ್ ವ್ಯೂ ನೀವೇನ್ ಹೇಳ್ಬೇಕು ಅನ್ಕೊಂತೀರಾ ಮ್ಯಾಮ್ ಈ ಇಶ್ಯೂ ಬಗ್ಗೆ? ಇಗ್ನೋರ್ ಮಾಡೋದು ಖಂಡಿತವಾಗ್ಲೂ ಒಳ್ಳೇದಲ್ಲ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಸಾಕಷ್ಟು ಸಂದರ್ಭಗಳಲ್ಲಿ, ಸಾಕಷ್ಟು ಕಾಯಿಲೆಗಳಲ್ಲಿ ಹೊರಗಡೆ ನಮಗೆ ಸಿಂಪ್ಟಮ್ಸ್ ಗೊತ್ತಾಗೋದಕ್ಕೆ ಮೊದಲೇ ಸೈಲೆಂಟ್ ಆಗಿ ಸಾಕಷ್ಟು ಪ್ಯಾರಾಮೀಟರ್ಸು ನಮ್ಮ ದೇಹದಲ್ಲಿ ಚೇಂಜಸ್ ಶುರು ಆಗ್ಬಿಟ್ಟಿರ್ತವೆ. ಅದು ನಮಗೆ ಹೊರಗಡೆ ನಾವು ಫಿಟ್ ಅಂಡ್ ಫೈನ್ ಆಗೇ ಇರ್ತೀವಿ, ಬಟ್ ಬ್ಲಡ್ಡಲ್ಲಿ ಕೆಲವೊಂದು ಪ್ಯಾರಾಮೀಟರ್ಸ್ ಹೆಚ್ಚಾಗೋದು ಅಥವಾ ಕಡಿಮೆ ಆಗೋದು, ಅಥವಾ ಯಾವುದಾದ್ರೂ ಒಂದು ಸಣ್ಣ ಮಟ್ಟದಲ್ಲಿ ಹೊರಗಡೆ ಕಾಣಿಸ್ಕೊಳ್ದೇನೆ ಇರೋ ಥರ ಒಂದು ಲಂಪ್ ಇರೋದು, ಇದೆಲ್ಲನೂ ದೇಹದಲ್ಲಿ ಮೊದಲೇ ಶುರು ಆಗಿರ್ತವೆ. ಕೆಲವೊಂದು ಸಲ ತಿಂಗಳಾನುಗಟ್ಲೆ ನಮಗೇನು ಸಿಂಪ್ಟಮ್ಸ್ ಇರೋದಿಲ್ಲ, ವರ್ಷಗಟ್ಲೆ ನಮಗೇನು ಸಿಂಪ್ಟಮ್ಸ್ ಇರೋದಿಲ್ಲ. ದ ಅರ್ಲಿಯರ್ ದ ಬೆಟರ್. ಪ್ರಿವೆಂಟಿವ್ ಹೆಲ್ತ್ ಚೆಕ್ನ ಮಾಡಿಸ್ಕೊಳ್ಳೋದ್ರಿಂದ ಸಾಕಷ್ಟು ಈ ಬದಲಾವಣೆಗಳನ್ನೇನಿದೆ ನಮ್ಮ ಬುಡದಲ್ಲೇ ಅಟ್ ಎನ್ ಅರ್ಲಿ ಸ್ಟೇಜ್ ನಾವು ಪತ್ತೆ ಮಾಡೋದ್ರಿಂದ ಅಡ್ವಾಂಟೇಜಸ್ ಸಾಕಷ್ಟಿದೆ. ಡಿಸೀಸ್ ಸೆಟ್ಟಿನ್ ಆಗೋದಕ್ಕೆ ಮೊದಲೇನೆ, ಕಾಂಪ್ಲಿಕೇಶನ್ ಸೆಟ್ಟಿನ್ ಆಗೋದಕ್ಕೆ ಮೊದಲೇನೆ ನಾವು ಕಂಡು ಹಿಡಿದು ಅದಕ್ಕೆ ತಕ್ಕನಾದ ಟ್ರೀಟ್ಮೆಂಟ್ನ ತಗೊಂಡ್ರೆ ಅಥವಾ ಲೈಫ್ ಸ್ಟೈಲ್ನ ಬದಲಾವಣೆ ಮಾಡಿಕೊಂಡ್ರೆ ನಮಗೆ ಟ್ರೀಟ್ಮೆಂಟ್ ಈಸ್ ಗೋಯಿಂಗ್ ಟು ಬಿ ಲಾಟ್ ಮೋರ್ ಸಿಂಪ್ಲರ್ and it will be lot more cheaper, less expensive. Correct. And we will be preventing lot of complications that may come with it. ಆದ್ರಿಂದ ಎಸ್ಪೆಷಲಿ ಕಾಯಿಲೆಗಳು, ಕ್ರಾನಿಕ್ ಇಲ್ನೆಸಸ್ ಲೈಕ್ ಡಯಾಬಿಟಿಸ್ ಇರ್ಬೋದು, ಅಥವಾ ಹೈಪರ್ ಟೆನ್ಷನ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ಸ್ಗಳಿರ್ಬೋದು, ನಮಗೆ ಏನೂ ಹೊರಗಡೆ ಸಿಂಪ್ಟಮ್ಸ್ ಕಾಣೋದೇ ಇಲ್ಲ. ಬಟ್ ಬ್ಲಡ್ ಪ್ಯಾರಾಮೀಟರ್ಸ್ನಲ್ಲಿ ನಾವು ಚೆಕ್ ಮಾಡಿ ಇಫ್ ವಿ ಕ್ಯಾನ್ ಪಿಕ್ ಅಪ್ ದಟ್ ರೇಸ್ಡ್ blood sugar levels. One simple BP measurement can detect a very silent hypertension. Okay. Hypertension undiagnosed can result in very grave complications. Sudden ಆಗಿ ಕಾಂಪ್ಲಿಕೇಶನ್ ಅನುಭವಿಸೋದಕ್ಕಿಂತ ರೆಗ್ಯುಲರ್ ಚೆಕಪ್ ಮಾಡಿಸ್ಕೊಂಡು ನಮಗೆ ಓಕೆ ನನಗೆ ಬಿ ಪಿ ಇದೆ ಅಂತ ಮಾತ್ರ ತಗೊಂಡ್ರೆ ಇಟ್ ಈಸ್ ಆಲ್ ಅ ಸಿಂಪಲ್ ಟ್ಯಾಬ್ಲೆಟ್ ದಟ್ ಇಟ್ ಟೇಕ್ಸ್. ಅದೇ ರೀತಿ ಕೊಲೆಸ್ಟ್ರಾಲ್, ಹೈಪರ್ ಕೊಲೆಸ್ಟ್ರಾಲಿಮಿಯಾ, ಲಿಪಿಡ್ ಡಿಸಾರ್ಡರ್ಸ್, ಸೊ ಅದು ಅಷ್ಟೇ ಕಾಂಪ್ಲಿಕೇಶನ್ಸ್ ಆರ್ ಗ್ರೇವ್. ಅದ್ರ ಬದಲು ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಇದೆ, ನಾನು ಸ್ಟಾಟಿನ್ಸ್ ತೊಗೊಳ್ತೀನಿ, ಟ್ಯಾಬ್ಲೆಟ್ಸ್ ತೊಗೊಳ್ತೀನಿ, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ನ ಮಾಡ್ಕೊಳ್ತೀನಿ, ನಾನು ಮೊದಲೇನೆ ಫಿಸಿಕಲಿ ಐ ವಿಲ್ ಬಿಕಮ್ ಮೋರ್ ಆ್ಯಕ್ಟಿವ್ ಅಂತಂದರೆ ಕಾಂಪ್ಲಿಕೇಶನ್ ಲೈಕ್ ಹಾರ್ಟ್ ಅಟ್ಯಾಕ್ನ ನಾವು ಸ್ಟಾಪ್ ಮಾಡ್ಬೋದು. ಥೈರಾಯ್ಡ್ ಡಿಸಾರ್ಡರ್ಸು ಸಾಕಷ್ಟು ಹೆಣ್ಮಕ್ಳಲ್ಲಿ ಕಂಡು ಬರುವಂಥದ್ದು. ನನಗೆ ಸುಮ್ಮನೆ ಲೆಥಾರ್ಜಿ, ಸುಸ್ತಾಗ್ತಾ ಇದೆ, ವೆಯ್ಟ್ ಗೇನ್ ಆಗ್ತಾ ಇದ್ದೀನಿ ಅಂತ ಅದ್ರ ಬಗ್ಗೆ ವರಿ ಮಾಡೋ ಬದಲು ಒಂದು ಸಿಂಪಲ್ ಟೆಸ್ಟ್ ಕ್ಯಾನ್ ಟೆಲ್ ಯು ಓಕೆ ಥೈರಾಯ್ಡ್ಸ್ ಕಡಿಮೆ ಕೆಲಸ ಮಾಡ್ತಾ ಇದೆ, ಇದಕ್ಕೆ ನಾನು ಒಂದು ಸಿಂಪಲ್ ಒಂದು ಟ್ಯಾಬ್ಲೆಟ್ ತೊಗೊಂಡ್ರೆ ಐ ಕ್ಯಾನ್ ಓವರ್ಕಮ್ ಆಲ್ ದೀಸ್ ಇಶ್ಯೂಸ್. ಅದೇ ರೀತಿ ಕೆಲವೊಂದು ರೀತಿಯ ಕ್ಯಾನ್ಸರ್ಗಳು ಕೂಡ ಬಹಳ ಸಿಂಪಲ್ ಟೆಸ್ಟ್ಗಳಿಂದ, ಸಿಂಪಲ್ ಪ್ರಿವೆಂಟಿವ್ ಚೆಕಪ್ಪಿಂದ ನಾವು ಕ್ಯಾನ್ಸರ್ಗಳನ್ನ ಕಂಡುಹಿಡಿಬೋದು. ಈ ಗರ್ಭಕೋಶದ್ದು ಕ್ಯಾನ್ಸರ್ ಇರ್ಬೋದು, ಸರ್ವೈಕಲ್ ಕ್ಯಾನ್ಸರ್ ಫಾರ್ ದಟ್ ಮ್ಯಾಟರ್, ದ ಸಿಂಪಲ್ ಪ್ಯಾಪ್ ಟೆಸ್ಟ್ ವಿಲ್ ಟೆಲ್ ಯು. ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ಒಂದು ಮ್ಯಾಮೋಗ್ರಫಿಕ್ ಸ್ಕ್ರೀನಿಂಗಿಂದ, ಅದು 40 ವರ್ಷ ಆದಮೇಲೆ ಮಾಡುವಂಥದ್ದು. ಏನಾದರೂ ತೊಂದರೆ ಇದೆಯಾ, ಮುಂದೆ ಚೆಕಪ್ ಮಾಡಬೇಕಾ ಬೇಡವಾ ಅಂತ ಗೊತ್ತಾಗ್ತದೆ. ಆದ್ರಿಂದ ಇದನ್ನ ಇಗ್ನೋರ್ ಮಾಡ್ದಲೆ ಅಥವಾ ಮುಂದೆ ಏನೋ ಲ್ಯಾಬ್ನವ್ರು ಸುಮ್ಮನೆ ಕೊಟ್ಬಿಡ್ತಾರೆ, ನಾನು ಚೆಕ್ಗೆ ಅಂತ ಬಂದರೆ ಇವ್ರು ಏನೋ ಒಂದು ಹೇಳ್ತಾರೆ ಅಂತ ಉದಾಸೀನ ಮಾಡೋದ್ರ ಬದಲು ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿರುತ್ತೆ. ಒಂದು ಪ್ರಿವೆಂಟಿವ್ ಹೆಲ್ತ್ ಚೆಕ್ ಮಾಡಿಸ್ಕೊಳ್ಳೋದ್ರಿಂದ ಸಾಕಷ್ಟು ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡ್ಬೋದು. ಮುಂದೆ ಲಾಂಗರ್ ಹೆಲ್ತಿಯರ್ ಲೈಫ್ನ ಲೀಡ್ ಮಾಡೋದಕ್ಕೆ ಖಂಡಿತವಾಗ್ಲೂ ಹೆಲ್ಪ್ ಆಗ್ತದೆ. ಅಂಡ್ ಅರ್ಲಿ ಸ್ಟೇಜಸ್ ಅಲ್ಲಿ ಡಿಟೆಕ್ಟ್ ಮಾಡೋದ್ರಿಂದ ಇಟ್ ವಿಲ್ ಬಿ ವೆರಿ ಈಸಿ, ಪೇನ್ ಒಂದು ಕಮ್ಮಿ ಆಗುತ್ತೆ. ಅಂಡ್ ಆಸ್ ಯು ಟೋಲ್ಡ್ ಕಾಸ್ಟ್. ಹೌದು. ಸೊ ಈಗಿರೋ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಮ್ಯಾನೇಜ್ಡ್ ಪ್ರಾಪರ್ಲಿ. ಹೌದು. ಅರ್ಲಿಯರ್ ದ
ಕೆಲವು ಸಾಕಷ್ಟು ಅರ್ಲಿ ಡಿಸೀಸಸ್ನಲ್ಲಿ ಕಂಪ್ಲೀಟ್ ಕ್ಯೂರ್ Cure ಅನ್ನೋದನ್ನ ಅನ್ನೋದಿರುತ್ತೆ. ಡಾಕ್ಟರ್ಸ್ ಅಶ್ಯೂರ್ ಮಾಡಬಹುದು. Correct. ಅದನ್ನೇ ನಾನು ಲೇಟರ್ ಸ್ಟೇಜ್ನಲ್ಲಿ ಹೋಗಿದ್ದೀನಿ ಅಂತಂದ್ರೆ ಇಲ್ಲ ನಿಮಗೆ ಕ್ಯೂರ್ ಮಾಡ್ಲಿಕ್ಕಾಗಲ್ಲ, ಹೌದು. ಬಟ್ ವಿ ಕ್ಯಾನ್ ಓನ್ಲಿ ಹಾಲ್ಟ್ ದ ಡಿಸೀಸ್, ಕಂಟ್ರೋಲ್ ದ ಕಾಂಪ್ಲಿಕೇಶನ್ಸ್ ಅನ್ನೋ ಅಂತ ಮಟ್ಟಕ್ಕೂ ಹೋಗಬಹುದು. ಸೊ ಆಲ್ವೇಸ್ Yeah. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಡೆಫಿನೆಟ್ಲಿ. ಮ್ಯಾಮ್, ನೀವು ಈ ಶೋ ನೋಡ್ತಿರೋ ಜನಕ್ಕೆ ಒಂದು ರಿಲಯಬಲ್ ಡಯಾಗ್ನಾಸ್ಟಿಕ್ ಸೆಂಟರ್ನ ಚೂಸ್ ಮಾಡೋದು ಹೇಗೆ ಅನ್ನೋದೊಂದು ಟಿಪ್. ಡೆಫಿನೆಟ್ಲಿ ಐ ಅಗ್ರಿ, ಸ್ಪೆಕ್ಟ್ರಮ್ ಡಯಾಗ್ನಾಸ್ಟಿಕ್ಸ್ ಅಲ್ಲಿ ಇದ್ದೀವಿ ಅಂಡ್ ಐ ಹ್ಯಾಡ್ ಸೀನ್ ವಾಟ್ಸ್ ಹ್ಯಾಪನಿಂಗ್ ಹಿಯರ್. ಸೊ ಡೆಫಿನೆಟ್ಲಿ ವಿ ವುಡ್ ಟೆಲ್ ಇಫ್ ಯು ಆರ್ ನಿಯರ್ ಬೈ ಆರ್ ಎನಿ ಬ್ರಾಂಚಸ್ ಸ್ಪೆಕ್ಟ್ರಮ್ ಡಯಾಗ್ನಾಸ್ಟಿಕ್ಗೆ ಹೋಗಲೇಬೇಕು ಅಂತ. ಅದರ್ ದ್ಯಾನ್ ದ್ಯಾಟ್, Yeah. ಒಂದು ರಿಲಯಬಲ್ ಡಯಾಗ್ನಾಸ್ಟಿಕ್ ಸೆಂಟರ್ನ ಚೂಸ್ ಮಾಡೋದು ಹೇಗೆ? ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಪ್ಯಾರಾಮೀಟರ್ಸ್ ಮೇಲೆ ಪೇಷಂಟ್ಸ್ ಡಿಸೈಡ್ ಮಾಡ್ಕೊಳ್ತಾರೆ. ಮೋಸ್ಟ್ ಪೀಪಲ್ ಇತ್ತೀಚಿನ ದಿನಗಳಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ, ಐ ವಾಂಟ್ ಟು ಗಿವ್ ಬ್ಲಡ್ ಫ್ರಮ್ ದ ಕಂಫರ್ಟ್ ಆಫ್ ಮೈ ಹೋಮ್ ಅಂತ ಹೇಳ್ತಾರೆ. ಕರೆಕ್ಟ್. ಖಂಡಿತವಾಗ್ಲೂ ನಾನೇನು ಅದನ್ನು ಡಿಸ್ಕರೇಜ್ ಮಾಡಲ್ಲ. ಅದರಲ್ಲಿ ಸಾಕಷ್ಟು ಪಾಯಿಂಟ್ಸ್ಗಳನ್ನ ನೋಟ್ ಡೌನ್ ಮಾಡ್ಕೊಳ್ಬೇಕಾಗತ್ತೆ, ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇಫ್ ಯು ವಾಂಟ್ ಟು ಗಿವ್ ಇಟ್ ಫ್ರಮ್ ದ ಕಂಫರ್ಟ್ ಆಫ್ ಯುವರ್ ಹೌಸ್, ಒಂದು ನಿಮಗೆ ಇನ್ಸ್ಟ್ರಕ್ಷನ್ಸ್ ಯಾವ ರೀತಿ, ಬ್ಲಡ್ ಸ್ಯಾಂಪಲ್ನ ಕಲೆಕ್ಟ್ ಮಾಡಲಿಕ್ಕೆ ಮುಂಚೆ ನಿಮಗೆ ಇನ್ಸ್ಟ್ರಕ್ಷನ್ಸ್ ಯಾವ ರೀತಿ ಕೊಟ್ಟಿದ್ದಾರೆ, ಯಾವ ರೀತಿ ಬಂದಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಫಾಸ್ಟಿಂಗ್ ಸ್ಯಾಂಪಲ್ ಇರಲಿ, PPBS ಸ್ಯಾಂಪಲ್ ಇರಲಿ, ಅಥವಾ ಬೇರೆ ಇನ್ಯಾವುದೇ ಸ್ಪೆಷಲ್ ಟೆಸ್ಟಿಗೆ ಇರಲಿ, ದೇರ್ ಆರ್ ಸರ್ಟನ್ ಥಿಂಗ್ಸ್ ಟು ಬಿ ಫಾಲೋಡ್ ಫಾರ್ ಪರ್ಟಿಕ್ಯುಲರ್ ಕೈಂಡ್ ಆಫ್ ಅ ಟೆಸ್ಟ್. ಸೊ ಆ ಇನ್ಫಾರ್ಮೇಷನ್ನ ಕರೆಕ್ಟಾಗಿ ನೀವು ಗ್ಯಾದರ್ ಮಾಡ್ಕೊಳ್ಳಿ. ಫಾಸ್ಟಿಂಗಿಗೆ ನಾವು ಹೇಳ್ತೀವಿ ಮಿನಿಮಮ್ 8 hours ಫಾಸ್ಟಿಂಗ್ ಇರಬೇಕು, ಓನ್ಲಿ ವಾಟರ್, ನೀರನ್ನ ಮಾತ್ರ ಕುಡಿಬೇಕು ಅಂತ. ಈ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಈ ಇನ್ಫಾರ್ಮೇಷನ್ನ ತಿಳ್ಕೊಂಡು ನೀವು ಮನೆಯಿಂದ ಸ್ಯಾಂಪಲ್ ಕೊಟ್ಟರೆ ತೊಂದರೆ ಇಲ್ಲ. ಬಟ್ ಮೇಕ್ ಶ್ಯೂರ್ ದಟ್ ನೀವು ಸ್ಯಾಂಪಲ್ ಕೊಟ್ಟಾಗ್ಲಿಂದ ಅದು ಸ್ಯಾಂಪಲ್ ನೀವು ಲ್ಯಾಬೊರೇಟ್ರಿ ಹೆಂಗೆ ರೀಚ್ ಆಗ್ತಾ ಇದೆ, ಅಂಡರ್ ಐಡಿಯಲ್ ಕಂಡೀಷನ್ಸ್ ಟೆಂಪ್ರೇಚರ್ ಎಲ್ಲ ಮೇಂಟೈನ್ ಹಾಕ್ಕೊಂಡು ರೀಚ್ ಆಗ್ತಾ ಇದೆಯಾ ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಳಿ. The person who comes to collect the blood sample, is he carrying all the required, the apparatus for a proper blood sample collection? ಅದನ್ನ ನೋಡ್ಕೊಳ್ಳಿ. ಒಂದು ಸಲ ನೀವು ಲ್ಯಾಬ್ ಬಗ್ಗೆ ಯೋಚನೆ ಮಾಡಬೇಕಾದ್ರೆ, ಇಟ್ ವುಡ್ ಆಲ್ವೇಸ್ ಬಿ ಐಡಿಯಲ್, ನಿಮ್ಮ ಕನ್ವೀನಿಯೆಂಟ್ ಆಗಿ ನೀವು ಹೋಗಿ ಲ್ಯಾಬ್ನಲ್ಲಿ ಸ್ಯಾಂಪಲ್ ಕೊಟ್ಟು ಬರೋದು. ಇಟ್ ಈಸ್ ಆಲ್ವೇಸ್ ದ preferred mode of giving sample. If you ask me as a pathologist, that is what I would always suggest. ಲ್ಯಾಬೊರೇಟರಿನ ಚೂಸ್ ಮಾಡಬೇಕು ಅನ್ನೋ ಪಾಯಿಂಟ್ಗೆ ಬಂದಾಗ, ಸ್ಮಾಲ್ ಇರಲಿ, ಸ್ಮಾಲ್ ಲ್ಯಾಬೊರೇಟರಿ, ಮಿಡ್ ಸೆಗ್ಮೆಂಟ್ ಆರ್ ಅ ಲಾರ್ಜ್ ಲ್ಯಾಬೊರೇಟರಿ, their infrastructure varies from a small laboratory to a large laboratory. Correct. But what actually matters, the instruments may vary. A smaller laboratory may have a smaller equipment. Larger laboratory may have an equipment to handle 1,000 samples also per day. It really does not matter. But ಯಾವ ರೀತಿಯಾಗಿ stringent quality assurance program is in place, ಯಾವ ರೀತಿಯಾಗಿ quality conscious people are working inside the laboratory, ಅದು ಬಹಳ ಮ್ಯಾಟರ್ ಆಗ್ತದೆ. ನಾನು ಹೇಳ್ದಂಗೆ ಪ್ರೀ ಅನಾಲಿಟಿಕಲ್, ಪೋಸ್ಟ್ ಅನಾಲಿಟಿಕಲ್ ಫೇಸಸ್ನಲ್ಲಿ ನಾವು ಸ್ಯಾಂಪಲ್ನ ಅನಲೈಸ್ ಮಾಡಿ ಏನಾದರೂ ನಮಗೆ ಅಬ್ನಾರ್ಮ್ಯಾಲಿಟಿ ಕಂಡು ಬಂತಂದರೆ, when we are not sure of the results that the machine is giving out to us, then we always recheck, cross-check, and also ask a little bit of information from the patient. At every step, laboratory should make an effort to connect with the patient and to make sure that the data, the numbers that are coming out of the laboratory are correlating with the clinical condition of the patient. Basically, it has to transform itself into a meaningful medical information to the treating doctor. Correct. ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಲ್ಯಾಬೊರೇಟರಿ ಕೆಲಸ ಮಾಡ್ತು ಅಂದರೆ, that is all that you can ask for from a laboratory. Yes. And of course, ಸ್ಪೆಷಲ್ ಟೆಸ್ಟ್ಗಳು ಬಂದಾಗ ಸಾಕಷ್ಟು ಲ್ಯಾಬೊರೇಟರಿಗಳಲ್ಲಿ there are thousands of tests. ರುಟೀನ್ ಟೆಸ್ಟ್ ಏನಿದೆ, ಸ್ಮಾಲ್, ಮಿಡ್ ಅಂಡ್ ಲಾರ್ಜ್ ಲ್ಯಾಬೊರೇಟರೀಸ್ ಎಲ್ಲರೂ ಮಾಡ್ತೀವಿ. When it comes to special tests, there are of course specialists who are there to report, say, oncopathology, specialists who report a certain type of biopsies like kidney biopsies, liver biopsies. And it always makes sense to go to approach those specialists and get your test done. Other than that, one more thing that the patient has to look into is not the
report that comes in colorful pages with all fancy, labels and all that. There are accreditation bodies. ಓಕೆ ಲೈಕ್ ನಮ್ಮ ಇಂಡಿಯಾದಲ್ಲಿ ನೋಡ್ಬೇಕಂದ್ರೆ NABL ಇದೆ, ನ್ಯಾಷನಲ್ ಅಕ್ರಿಡಿಷನ್ ಬೋರ್ಡ್ ಫಾರ್ ಲ್ಯಾಬೊರೇಟರೀಸ್ ಅಂತ. ಸೊ NABL accredited laboratories are the ones who make sure that the laboratories who are enrolled under them follow set standard protocols. ಸೊ ಇದು ಒಂದನ್ನ ನಾವು ನೋಡ್ಬೋದು. ಅಕ್ರೆಡಿಟೆಡ್ ಲ್ಯಾಬೊರೇಟರೀಸ್ ಯಾವ್ದಿದೆ ಅದರಲ್ಲಿ ನೀವು ಹೋಗಿ ಬ್ಲಡ್ ಕೊಟ್ರೆ ದ ರಿಲೈಬಿಲಿಟಿ ಆಫ್ ದ ರಿಪೋರ್ಟ್ಸ್ ಈಸ್ ಎನ್ಶೋರ್ಡ್ ಅಟ್ ಆಲ್ ಸ್ಟೇಜಸ್. ಸೊ ಇದ್ರ ಮೂಲಕ ಪೇಷಂಟ್ಸ್ ಕಾನ್ಫಿಡೆಂಟ್ ಆಗಿ ಬಂದು ಸ್ಯಾಂಪಲ್ನ ಕೊಡ್ಬೋದು ಅಂತ ಹೇಳ್ತೀನಿ. ಮ್ಯಾಮ್, ನೀವು ಇಷ್ಟೆಲ್ಲ ಕ್ವಾಲಿಟಿ, ರಿಲಯಬಿಲಿಟಿ ಎಲ್ಲ ಮಾತಾಡಿದ್ವಿ, ಬಟ್ ದೇರ್ ಇಸ್ ಒನ್ ಸ್ಮಾಲ್ ಕಾನ್ ಇವಾಗಿರೋ ಟೆಕ್ನಾಲಜಿಯಿಂದ. ಈ AI ಇಂಟರ್ವೆನ್ಷನ್ ಆದ್ಮೇಲಿಂದ ಎವ್ರಿಬಡಿ ಹ್ಯಾವ್ ಆಕ್ಸೆಸ್ ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇಟ್ ಕ್ಯಾನ್ ಬಿ ಎ ನಂಬರ್ ಆಫ್ ಪ್ಲಾಟ್ಫಾರ್ಮ್ಸ್. ಸೊ ಈಗ ಡಾಕ್ಟರ್ ಏನೋ ಬರ್ಕೊಡ್ತಾರೆ, ರಿಪೋರ್ಟ್ ಆಗಿರ್ಬೋದು, ಪ್ರಿಸ್ಕ್ರಿಪ್ಷನ್ ಆಗಿರ್ಬೋದು, ಆರ್ ಲ್ಯಾಬ್ ಇಂದ ಬಂದಿರೋ ರಿಪೋರ್ಟ್ ಏನೇ ಆಗಿರಬಹುದು, ಒಂದು ಫೋಟೋ ತೆಗ್ದು ಅದನ್ನ ಅಪ್ಲೋಡ್ ಮಾಡಿ ದೇ ಲಾಸ್ಟ್ ಸಜೆಷನ್ ಫ್ರಮ್ AI. ಡಾಕ್ಟರ್ ಹೇಳಿರೋದ್ ಸಜೆಷನ್ ವಿಲ್ ಬಿ ಲೆಫ್ಟ್ ಔಟ್ ಸಮ್ವೇರ್, ಬಟ್ ದಿಸ್ ವಿಲ್ ಬಿ ಮೋರ್ ಪ್ರಯಾರಿಟೈಸ್ಡ್. ಸೊ ಇದು ತುಂಬಾ ನಡೀತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಹೌ ಶುಡ್ ಪೀಪಲ್ ಬಿ ಅವೇರ್ ಅಬೌಟ್ ವಾಟ್ ಇಸ್ ಟ್ರೂತ್, ವಾಟ್ ಇಸ್ ನಾಟ್ ಟ್ರೂತ್ ಅಂತ ಮ್ಯಾಮ್? ಬಹಳ ರಿಲೆವೆಂಟ್ ಅಂಡ್ ಪರ್ಟಿನೆಂಟ್ ಕ್ವೆಶ್ಚನ್ ಕೇಳಿದ್ದೀರಾ ನೀವು. ನನ್ನ ಕ್ಲಿನಿಷಿಯನ್ ಫ್ರೆಂಡ್ಸ್ ಬಹಳ ಡೇ ಟು ಡೇ ಇದನ್ನ ಬಹಳಷ್ಟು ಫೇಸ್ ಮಾಡ್ತಾ ಇದ್ದಾರೆ. ವಿತ್ ದ ಅಡ್ವೆಂಟ್ ಆಫ್ AI ಇದು ಬೋತ್ ಬೂನ್ ಅಂಡ್ ಬೇನ್ ಅಂತ ಹೇಳ್ತಾರೆ. ನಮ್ಮ ಮೆಡಿಕಲ್ ಫೀಲ್ಡ್ನಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು ಇದು ನಮಗೆ ಎಷ್ಟರ ಮಟ್ಟಿಗೆ ಅಡ್ವಾಂಟೇಜ್ ಆಗಿದೆಯೋ ಕಾಯಿಲೆನ ಕಂಡುಹಿಡಿಲಿಕ್ಕೆ, ಇನ್ನೊಂದು ರೀತಿಯ ಪ್ರಾಬ್ಲಮ್ನ ನಾವು ಫೇಸ್ ಮಾಡ್ತಾ ಇದ್ದೀವಿ. ನಮ್ಮ ಕ್ಲಿನಿಷಿಯನ್ ಫ್ರೆಂಡ್ಸು, ಫಿಸಿಷಿಯನ್ಸು ಬರ್ದು ಕೊಟ್ಟಿರ್ತಾರೆ, ಆಯಿತು ನಿನಗೆ 1 2 3 ಈ ಥರ ಪ್ರಾಬ್ಲಮ್ ಇರಬಹುದು, ಇದನ್ನ ಇನ್ವೆಸ್ಟಿಗೇಷನ್ ಮಾಡಿಸ್ಕೊಂಡು ಬನ್ನಿ ನೋಡೋಣ. ಬಿಕಾಸ್ ಮೆಡಿಕಲ್ ಡಯಾಗ್ನೋಸಿಸ್ ಇಸ್ ನಾಟ್ ಒನ್ ಟೈಮ್. It evolves over a period of time. We do not do all the tests at one shot. There are basic test parameters na nodkondu namige adರಲ್ಲಿ again we narrow down on the differential diagnosis. Then depending on the lab reports, then we again test if it is necessary or treat if it is sufficient. Correct. So ಆದ್ರಿಂದ ಇದು ಒನ್ ಟೈಮ್ ರಿಸಲ್ಟ್ನ ಹೇಳಲಿಕ್ಕೆ ಬರೋದಿಲ್ಲ ಕ್ಲಿನಿಷಿಯನ್ಸ್ಗೆ. ಅದೇ ರೀತಿ ಇನ್ವೆಸ್ಟಿಗೇಷನ್ಸ್ನ ಬರೆದಾಗ ಪೇಷಂಟ್ಸ್ ಏನು ಮಾಡ್ತಾರೆ, ಮಾಡಿಸ್ಕೊಳ್ತಾರೆ. ಹೌದು, ಮಾಡಿಸ್ಕೊಂಡಿದ ತಕ್ಷಣ ರಿಪೋರ್ಟ್ಸ್ ನೋಡ್ತಾರೆ, ಆ ರಿಪೋರ್ಟ್ಸ್ನ ಗೂಗಲ್ ಲೆನ್ಸ್ ಹಾಕ್ತಾರೆ, ದೆನ್ ಅನಲೈಸ್ ಅಂತ ಕೇಳ್ತಾರೆ. ಆ್ಯಂಡ್ ಅಫ್ಕೋರ್ಸ್ ದ ChatGPT or any other platform will throw at you some 10 different things. Correct. It can be from a simple infection ಇಂದ ಹಿಡಿದು ಸ್ಟೇಜ್ 4 ಕ್ಯಾನ್ಸರ್ ವರ್ಗು ಪಾಸಿಬಿಲಿಟೀಸ್ ಇದೆ ಅಂತ ಕೊಡ್ತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ. ಬಟ್ people tend to pick up the thing that they are most afraid of or they are most worried about. Or there is another category of people who want to comfort themselves saying, illa nodu ನನಗೆ ಬರೀ ಇನ್ಫೆಕ್ಷನ್ ಅಷ್ಟೇ ಇರೋದು, ಇಟ್ ಕೆನ್ ನಾಟ್ ಬಿ ಎನಿಥಿಂಗ್ ಅಂತ. ಅಂದರೆ ಅವ್ರ ಡಿಪೆಂಡೆನ್ಸ್ ಆನ್ ದಟ್ ಇನ್ಫಾರ್ಮೇಷನ್ ಈಸ್ ಸೋ ಮಚ್ that ಒಂದು they fail to go back to the clinicians or they fail to follow their instructions. ನಮಗೆ ಸಾಕಷ್ಟು ಜನ ಪೇಷಂಟ್ಸು ಏನಂತ ಬರ್ತಾರೆ, ಬನ್ನಿ ನನಗೊಂದು ಹೋಲ್ ಬಾಡಿ MRI ಮಾಡಿಬಿಡಿ. These are the people who will put their own symptoms onto ChatGPT, arrive at the diagnosis themselves and want to confirm whether their belief is correct or not ಅಂತ. ಅದೇ ರೀತಿ ಬ್ಲಡ್ ಟೆಸ್ಟ್ಗೆ ಬಂದಾಗ ನೀವು 200 ಡಿಫ್ರೆಂಟ್ ಪ್ಯಾರಾಮೀಟರ್ಸ್ನ ಟೆಸ್ಟ್ ಮಾಡ್ಕೊಳ್ತಾರೆ. ಯಾವ್ದಾದ್ರು ಒಂದು ಪ್ಯಾರಾಮೀಟರ್ ಅಬ್ನಾರ್ಮಲ್ ಬಂದಿದ ತಕ್ಷಣ ಅದು ChatGPT if it says it can be because of cancer ಅಂತ, they start believing that yes, I could be suffering from cancer ಅಂತ. ಸಾಕಷ್ಟು ಸಲ ಈ ಲ್ಯಾಬ್ ಅಲ್ಲ ಇನ್ನೊಂದು ಲ್ಯಾಬಿಗೆ ಹೋಗ್ತಾರೆ, ಅಲ್ಲಿ ಟೆಸ್ಟ್ ಮಾಡಿಸ್ಕೊಳ್ತಾರೆ, ಆ ರಿಪೋರ್ಟ್ಸ್ ನೋಡ್ತಾರೆ, ಆಮೇಲೆ ಇನ್ನೊಂದು ಲ್ಯಾಬಿಗೆ ಹೋಗ್ತಾರೆ, ಅಲ್ಲೊಂದು ಟೆಸ್ಟ್ ಮಾಡಿಸ್ಕೊಳ್ತಾರೆ. ಹಾಗಾಗಿ ದ ಟ್ರಸ್ಟ್ ಆನ್ ದೇರ್ ಬೇಸಿಕ್ ಪ್ರೈಮರಿ ಫಿಸಿಷಿಯನ್ ಆರ್ ಪ್ರೈಮರಿ doctor is somewhere getting eroded. The trust on the lab reports is somewhere getting eroded. Because at the end of every lab report, we say kindly correlate clinically. And the lab reports, the numbers are to be interpreted in the context of the person, of a human being. So, ಈ ಇಂಟರ್ಪ್ರಿಟೇಷನ್ ಬಂದು ಡಾಕ್ಟರ್ಸು ಕ್ಲಿನಿಕಲ್ ಸಿಂಪ್ಟಮ್ಸು, ಸೈನ್ಸು, ಫಿಸಿಕಲ್ ಎಕ್ಸಾಮಿನೇಷನ್ನ ಮಾಡಿ
ಕೋರಿಲೇಟ್ ಮಾಡಿಕೊಂಡು ಹೇಳೋದು ಉತ್ತಮನೋ, ಅಥವಾ ಜಸ್ಟ್ ಸಿಂಪ್ಟಮ್ಸ್ನ ಹಾಕ್ಬಿಟ್ಟು 10 ಡಿಫ್ರೆಂಟ್ ಡಯಾಗ್ನೋಸಿಸ್ ತಗೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳೋದು ಉತ್ತಮನೋ, ಅದು People only ಜನನೇ should decide. ನಿರ್ಧಾರ ಮಾಡಬೇಕು ಅಂತ ಹೌದು, ನಾನು ಹೌದು, ಹೇಳ್ತೀನಿ. ಹೌದು. ಐ ಆಮ್ ನಾಟ್ ಹಿಯರ್ ಟು ಸೇ, Yeah. ಐ ಆಮ್ ನಾಟ್ ಅಪೋಸಿಂಗ್ the advancement in technology, but everything has to be taken with a bit of pinch of salt. Correct. Yeah, that is very much needed. And of course, please have trust, have faith in your doctors who say that ಯೋಚನೆ ಮಾಡಬೇಡಿ, ಈ ಪ್ಯಾರಾಮೀಟರ್ ಜಾಸ್ತಿ ಬಂದ್ರೆ ಏನಾಗಲ್ಲ, ನಿಮ್ಗೆ ಈ ಸಿಂಪ್ಟಮ್ ಇಲ್ಲ ಅನ್ನೋದನ್ನು ನಂಬಿ. ಕೆಲವೊಂದು ಡಾಕ್ಟರ್ಸ್ ಇಲ್ಲ, ನಿಮ್ಗೆ ಈ ತರ ಏನೋ ಕಾಯಿಲೆ ಇರ್ಬೋದು, ಲೆಟ್ ಅಸ್ ಇನ್ವೆಸ್ಟಿಗೇಟ್ ಫರ್ದರ್ ಅಂತಂದಾಗ ಖಂಡಿತವಾಗ್ಲೂ ಅದಕ್ಕೆ ಕೋಆಪರೇಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿಸ್ಕೊಳ್ಳಿ. ಇಷ್ಟು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮ್ಯಾಮ್, ಈಗ ಪೇಷಂಟ್ಸ್ ಕೆಲವರಿಗೆ ಬೇಸ್ಡ್ ಆನ್ ದೇರ್ ಡಿಸಾರ್ಡರ್ ಆರ್ ಡಿಸೀಸ್ ಆಗಿರಬಹುದು, ಸ್ಕ್ಯಾನ್ಸು ಬರ್ಕೊಡ್ತಾರೆ ಆ್ಯಂಡ್ ಬ್ಲಡ್ ಟೆಸ್ಟು ಬರ್ಕೊಡ್ತಾರೆ, ಎಲ್ಲ ಬರ್ಕೊಡ್ತಾರೆ. ಸಮ್ ಸೆಂಟರ್ಸ್ ವಿಲ್ ಹ್ಯಾವ್ ಎವ್ರಿಥಿಂಗ್ ಅಂಡರ್ ಒನ್ ರೂಫ್. ಫಾರ್ ಎಕ್ಸಾಂಪಲ್ ಸ್ಪೆಕ್ಟ್ರಮ್ ಡಯಾಗ್ನೋಸ್ಟಿಕಲ್ ಎಲ್ಲ ಒಂದೇ ಹತ್ರ ಇದೆ. ಆ್ಯಂಡ್ ಒಂದು ಕೆಲವ್ರ ಹತ್ರ ಸ್ಕ್ಯಾನ್ಸ್ ಬೇರೆ ಕಡೆ ಮಾಡ್ಕೊತಾರೆ, ಬ್ಲಡ್ ಟೆಸ್ಟ್ ಬೇರೆ ಕಡೆ ಮಾಡ್ತಾರೆ. ಸೊ ವಾಟ್ ಇಸ್ ದಟ್ ಹೆಲ್ಪ್ಫುಲ್ ಥಿಂಗ್ ಫಾರ್ ದ ಪೇಷಂಟ್ಸ್? ಎರಡು ಒಂದೇ ಕಡೆ ಇದ್ದು ಅಂಡ್ ಅವರಿಗೆ ಒಂದೇ ಕಡೆಯಿಂದ ರಿಪೋರ್ಟ್ ಬರೋದ್ರಿಂದ ಅಥವಾ ಬೇರೆ ಬೇರೆ ಕಡೆಯಿಂದ ರಿಪೋರ್ಟ್ಸ್ ಬರೋದ್ರಿಂದ ವಿಲ್ ದಟ್ ವೇರಿ ಆರ್ ಹೌ ಡಸ್ ದಟ್ ವರ್ಕ್ ಮ್ಯಾಮ್? ಖಂಡಿತ ಸ್ಪೆಕ್ಟ್ರಮ್ನಲ್ಲಿ ಬೋತ್ ಇಮೇಜಿಂಗ್ ಆಸ್ ವೆಲ್ ಆಸ್ ಲ್ಯಾಬೊರೇಟರಿ ಫೆಸಿಲಿಟೀಸು ಈಕ್ವಲ್ ವೇಟೇಜ್ನಲ್ಲಿ ಇದೆ. ವೆನ್ ಐ ಸೇ radiology, there is complete imaging facility from basic ultrasound to MRI imaging, CT scan imaging. ಸೊ ಇದೆಲ್ಲ ಇರೋ ಅಂಥ ಕಡೆಗೆ ಪೇಷಂಟ್ ಬಂತು ಅಂದರೆ ಅಡ್ವಾಂಟೇಜಸ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಇಮೇಜಿಂಗ್ನಿಂದ ನಮಗೆ ಪ್ರಾಬ್ಲಮ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ, ಪ್ರಾಬ್ಲಮ್ ಯಾವ ರೀತಿ ಇರಬಹುದು ಅನ್ನೋ ಪಾಸಿಬಿಲಿಟೀಸ್ ಗೊತ್ತಾಗುತ್ತೆ. ಪೆಥಾಲಜಿಯಿಂದ ಅದು ಆಕ್ಯುರೇಟಾಗಿ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದು ತಿಳ್ಕೊಳ್ಬಹುದು. ಸಾಕಷ್ಟು ಸಂದರ್ಭಗಳಲ್ಲಿ ಏನಾಗುತ್ತೆ, ಒಂದು ಅಲ್ಟ್ರಾಸೌಂಡ್ ಗೈಡೆಡ್ FNAC ಅಂತನೋ ಅಥವಾ ಅಲ್ಟ್ರಾಸೌಂಡ್ ಗೈಡೆಡ್ ಬಯಾಪ್ಸಿ ಅಂತನೋ, CT ಗೈಡೆಡ್ FNAC ಅನ್ನೋ ಅಂಥ ಟೆಸ್ಟ್ಗಳು ರಿಕ್ವೈರ್ಡ್ ಆಗಿರುತ್ತೆ ಪೇಷಂಟ್ಸ್ಗೆ. ಎಲ್ಲೋ ಗಡ್ಡೆ ಇರುತ್ತೆ, ಆ ಗಡ್ಡೆ ಇಲ್ಲಿದೆ, ಈ ರೀತಿಯಾಗಿದೆ, ಇಷ್ಟು ಸೈಜ್ನಲ್ಲಿದೆ ಅಂತ ನಮಗೆ ಸ್ಕ್ಯಾನಿಂಗ್ನಲ್ಲಿ ಗೊತ್ತಾಗುತ್ತೆ. ಎಂಥ ಗಡ್ಡೆ, ಅದು ಟ್ಯೂಮರ್ ಎಂಥದ್ದು, ಬಿನೈನ್ ಟ್ಯೂಮರಾ ಅಥವಾ ಏನಾದರೂ ಕ್ಯಾನ್ಸರ್ ರೀತಿಯ ಗಡ್ಡೆನ, ಅದು ನೀಡಲ್ ಪರೀಕ್ಷೆಯಿಂದ ಅಥವಾ ಬಯಾಪ್ಸಿಯಿಂದ ಅಕ್ಯುರೇಟ್ ಆಗಿ ನಮಗೆ ಗೊತ್ತಾಗುತ್ತೆ. ಎರಡೂ ಫೆಸಿಲಿಟಿ ಒಂದೇ ಕಡೆ ಇರೋದ್ರಿಂದ ಏನಾಗುತ್ತೆ, there is a correlation, some coordination happening between a radiologist and a pathologist, wherein together we can do both the procedures at one sitting. Patientsಗೆ ಇದರಿಂದ ಟೈಮ್ ಉಳಿತಾಯ ಆಯಿತು, ರಿಪಿಟೇಷನ್ ಆಫ್ ದ ಟೆಸ್ಟ್ ಉಳಿತಾಯ ಆಗುತ್ತದೆ. ಮತ್ತೆ ದರ್ ಇಸ್ ಅ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಅಟ್ ದ ಡಯಾಗ್ನೋಸ್ಟಿಕ್ ಲೆವೆಲ್ ಇರೋದ್ರಿಂದ, ಕೋಆರ್ಡಿನೇಟೆಡ್ ಅಪ್ರೋಚ್ ಇರೋದ್ರಿಂದ, ವಿಲ್ ಬಿ ಏಬಲ್ ಟು ಅರೈವ್ ಅಟ್ I would say an accurate diagnosis without much to and fro movement of the patient. ಇದರಿಂದ ಬಹಳಷ್ಟು ಅನುಕೂಲ ಆಗ್ತದೆ. ಸಾಕಷ್ಟು ಸಂದರ್ಭದಲ್ಲಿ ಇನ್ನೊಂದೇನಾಗುತ್ತೆ, ಒಂದು FNAC ನಾವು ಮೊದಲೇ ಮಾಡಿರ್ತೀವಿ ಪೇಷಂಟಿಗೆ, ಅದರಿಂದ ನೀಡಲ್ ಒಳಗಡೆ ಹೋಗಿ ಆಚೆ ಬಂದಿರುತ್ತೆ. ಈ ಥೈರಾಯ್ಡ್ ಒಳಗಡೆ ನಾವು ನೀಡಲ್ ಹಾಕಿ ಟೆಸ್ಟ್ ಮಾಡಿರ್ತೀವಿ, ಅದರಿಂದ ಒಂದು ಸೆಕೆಂಡ್ರಿ ಚೇಂಜಸ್ ಇರಬಹುದು, ಒಂದು ಸ್ಮಾಲ್ ಬ್ಲೀಡ್ ಇರಬಹುದು. ಅದೆಲ್ಲ ಓಕೆ, ಆ ಇನ್ಫಾರ್ಮೇಶನು ಆಮೇಲೆ ಸ್ಕ್ಯಾನ್ ಮಾಡುವಂಥ ಡಾಕ್ಟರ್ಗೆ ಗೊತ್ತಿಲ್ಲ ಅಂತಂದ್ರೆ ಅದನ್ನ ರಾಂಗ್ ಆಗಿ ಇಂಟರ್ಪ್ರೆಟ್ ಮಾಡೋಂಥ ಚಾನ್ಸಸ್ ಇರ್ತದೆ. ಸೊ ಇದೆಲ್ಲ ಅವಾಯ್ಡ್ ಆಗ್ತದೆ. ಇನ್ನು ಕೆಲವೊಂದು ಸಂದರ್ಭದಲ್ಲಿ ಅಸೈಟಿಸ್ ಅಂತ ಹೇಳ್ತೇವೆ, ಅಂದ್ರೆ ಫ್ಲೂಯಿಡ್ ಕಲೆಕ್ಷನ್. ಆ ಫ್ಲೂಯಿಡ್ ಕಲೆಕ್ಷನ್ನ ಫಸ್ಟು ಸ್ಕ್ಯಾನ್ ಮಾಡಿ ನಮಗೆ ಇಷ್ಟು ಫ್ಲೂಯಿಡ್ ಕಲೆಕ್ಟ್ ಆಗಿದೆ ಅನ್ನೋದೊಂದು ಇನ್ಫಾರ್ಮೇಶನ್ ನಮಗೆ ಸ್ಕ್ಯಾನಿಂಗ್ನಲ್ಲಿ ಗೊತ್ತಾಗ್ತದೆ. ಅದೇ ಆ ಫ್ಲೂಯಿಡ್ ಎಂಥ ನೇಚರ್, ಅದು ಫ್ಲೂಯಿಡು ಇನ್ಫೆಕ್ಷನ್ ಇಂದ ಬರ್ತಾ ಇದೆಯಾ ಅಥವಾ ಕ್ಯಾನ್ಸರ್ ಇಂದ ಬರ್ತಾ ಇದೆಯಾ ಅಥವಾ ಬೇರೆ ಇನ್ನೇನೇ ಕಾರಣ ಇದೆಯಾ ಅಂತ ತಿಳ್ಕೊಳ್ಳಿಕ್ಕೆ ಆ ಫ್ಲೂಯಿಡ್ ಟ್ಯಾಪಿಂಗ್ ಮಾಡಬೇಕಾಗತ್ತೆ. ಅದನ್ನ ನಾವು ಸೆಲ್ಸ್ನ ಅನಲೈಸ್ ಮಾಡಬೇಕಾಗತ್ತೆ. ಈ ಕೋಆರ್ಡಿನೇಟೆಡ್ ಎಫರ್ಟ್ ಇದ್ರೆ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಫ್ಲೂಯಿಡ್ ಕಲೆಕ್ಷನ್ ಇದೆ ಅಂತ ಗೊತ್ತಾದ್ರೆ ಅದೇ ಮೂಮೆಂಟಲ್ಲಿ ನೀಡಲ್ ಹಾಕಿ ನಾವು ಅದನ್ನ ಟೆಸ್ಟ್ ಮಾಡಿ ಫ್ರೆಶ್ ಆಗಿ ಇಮಿಡಿಯೇಟ್ ಆಗಿ ನಾವು ಸ್ಯಾಂಪಲ್ನ ತೆಗೆದಿದ ತಕ್ಷಣ ನಾವು ಸೆಲ್ ಮಾರ್ಫಾಲಜಿನ ಐಡೆಂಟಿಫೈ ಮಾಡಿ ಇದೇ ಕಾರಣಕ್ಕೆ ಅಂತ ತಿಳಿಸೋದು ಅನುಕೂಲ ಆಗ್ತದೆ. ಅದೆರಡು ಬೇರೆ ಬೇರೆ ಕಡೆ ದೂರ ದೂರ ಇದ್ರೆ ಸೆಂಟರ್ಸು, ಒಂದು ಓವರ್ ಎ ಪೀರಿಯಡ್ ಆಫ್ ಟ್ರಾನ್ಸಿಟ್ ಏನಿದೆ, ಆ ಮಾರ್ಫಾಲಜಿ, ಸೆಲ್ಯುಲರ್ ಮಾರ್ಫಾಲಜಿ ಆಲ್ಟರ್ ಆಗಿರೋದ್ರಿಂದ, ಆಗೋ ಚಾನ್ಸಸ್ ಇರೋದ್ರಿಂದ ಡಯಾಗ್ನೋಸಿಸ್ ಕೆಲವೊಮ್ಮೆ ಕಷ್ಟ ಆಗಬಹುದು. ಸೊ ಇದೆಲ್ಲ ವೇರಿಯೇಷನ್ ಅನ್ನೋದು ಇದ್ದೇ ಇರುತ್ತೆ. ಎರಡು ಒಂದೇ ಅಂಡರ್ ಒನ್ ರೂಫ್ ಇದ್ರೆ
ಬೆಟರ್ ಕೋಆರ್ಡಿನೇಷನ್ ಇದ್ರೆ ಕರೆಕ್ಟ್. ಖಂಡಿತವಾಗ್ಲೂ ಅದು ಡಯಾಗ್ನೋಸಿಸ್ ಅರೈವ್ ಆಗ್ಲಿಕ್ಕೆ ಹೆಲ್ಪ್ ಆಗ್ತದೆ. ಮ್ಯಾಮ್, ಐ ವುಡ್ ಲೈಕ್ ಟು ಟೇಕ್ ದಿಸ್ ಟೈಮ್ ಟು ಥ್ಯಾಂಕ್ ಯು ಸೋ ಮಚ್. ನಿಮ್ ಬಿಸಿ ಸ್ಕೆಡ್ಯೂಲ್ ಅಲ್ಲಿ Yeah. ಸೊ ಯು ಮೇಡ್ ಸಮ್ ಟೈಮ್ ಟು ಟೆಲ್ ಇಟ್ ಟು ದ ಪೀಪಲ್. ಸೊ ಹಿಂದೆ ಎಷ್ಟು ಕೆಲಸ ಇರುತ್ತೆ ಅಂತ. ಸೊ ನಮಗೂ ಬಿಫೋರ್ ಟಾಕಿಂಗ್ ಟು ಯು, ಐ ಆಲ್ಸೋ ಕೇಮ್ ಅಂಡ್ ಸ್ಯಾಟ್ ಆಸ್ ಅ ಪಬ್ಲಿಕ್. ಏನ್ ಗೊತ್ತು, ಬ್ಲಡ್ ಕೊಟ್ಬಿಟ್ಟು ಹೋಗ್ತೀವಿ ಅಷ್ಟೇ, ನಮಗೆ ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟ್ ಕೊಟ್ಟಿ ಹೋಗಿ ರಿಪೋರ್ಟ್ ಬರೋ ಹಿಂದೆ ಇಷ್ಟೆಲ್ಲ ನಡೆಯುತ್ತೆ ಅಂತ ಯು ಟೋಲ್ಡ್ ಇಟ್ ವೆರಿ ಕ್ಲಿಯರ್ಲಿ ಟು ದ ಪೀಪಲ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಡಾಕ್ಟರ್ ತೇಜಸ್ವಿನಿ ಅವರು ಪಥಾಲಜಿಸ್ಟ್ ಆಗಿ ಬ್ಲಡ್ ಟೆಸ್ಟ್ ಮತ್ತೆ ಬ್ಲಡ್ ರಿಪೋರ್ಟ್ಸ್ ಎಷ್ಟು ಇಂಪಾರ್ಟೆಂಟ್, ನಿಮ್ಮ ಟ್ರೀಟ್ಮೆಂಟ್ ನ ಮುಂದುವರಿಸಲಿಕ್ಕೆ ಅದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತಿಳಿಸ್ಕೊಟ್ರು. ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಾವು ಡಾಕ್ಟರ್ ರಘು ಪಾಟೀಲ್ ಅವರೊಂದಿಗೆ ಭೇಟಿಯಾಗಿ ರೇಡಿಯಾಲಜಿ ಅಂದ್ರೆ ಸ್ಕ್ಯಾನಿಂಗ್, ಎಕ್ಸ್ರೇ ಆಗಿರ್ಬೋದು, CT ಆಗಿರ್ಬೋದು, MRI ಆಗಿರ್ಬೋದು, ಅಲ್ಟ್ರಾಸೌಂಡ್ ಆಗಿರ್ಬೋದು, ಈ ಎಲ್ಲಾ ಸ್ಕ್ಯಾನ್ಸ್ ನಿಮ್ಮ ಟ್ರೀಟ್ಮೆಂಟ್ ಅನ್ನು ಹೇಗೆ ಮುಂದಕ್ಕೆ ತಗೊಂಡು ಹೋಗಿ ಅದರ ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ತಿಳಿಯೋಣ. ಹೆಚ್ಚಿನ ಅನ್ಸ್ಕ್ರಿಪ್ಟೆಡ್, ಅನ್ಫಿಲ್ಟರ್ಡ್ ಮತ್ತು ಅನ್ಮಿಸಬಲ್ ಕಾನ್ವರ್ಸೇಷನ್ಸ್ಗಾಗಿ ಹಂಸ ಟಿವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.